2 ಸಮುವೇಲನು ಅಧ್ಯಾಯ 13. ದಾವೀದನ ಮಗನಾದ ಅಬ್ಷಾಲೋಮನಿಗೆ ತಾಮಾರಳೆಂಬ ಬಹು ಸುಂದರಿಯಾದ ಒಬ್ಬ ತಂಗಿ ಇದ್ದಳು. ದಾವೀದನ ಮಗನಾದ ಅಮ್ನೋನನು ಆಕೆಯನ್ನು ಮೋಹಿಸಿದನು. ಅವನು ಆಕೆಯ ಮೇಲಣ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು. ಆಕೆಯು ಕನ್ಯೆಯಾಗಿದ್ದರಿಂದ ಆಕೆಗೆ ಏನು ಮಾಡುವುದು ಅಸಾಧ್ಯವೆಂದು ಅಮ್ನೋನನಿಗೆ ಕಂಡಿತು. ಅವನಿಗೆ ಯೋನಾದಾಬನೆಂಬ ಒಬ್ಬ ಗೆಳೆಯನಿದ್ದನು. ಇವನು ದಾವೀದನ ಅಣ್ಣನಾದ ಶಿಮ್ಮನ ಮಗನು. ಬಹು ಯುಕ್ತಿವಂತನಾದ ಇವನು ಒಂದು ದಿವಸ ಅಮ್ನೋನನನ್ನು, ರಾಜಪುತ್ರನೇ, ನೀನು ದಿನೇ ದಿನೇ ಕ್ಷೀಣನಾಗುತ್ತಾ ಬರುವುದೇಕೆ? ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಲು ಅವನು, ನನ್ನ ತಮ್ಮನಾದ ಅಬ್ಷಾಲೋಮನ ತಂಗಿ ತಾಮಾರಳ ಮೇಲೆ ನನಗೆ ಮೋಹ ಉಂಟಾಗಿದೆ ಎಂದು ಉತ್ತರ ಕೊಟ್ಟನು. ಆಗ ಯೋನಾದಾಬನು ಅವನಿಗೆ, ನೀನು ಅಸ್ವಸ್ಥನಾದವನಂತೆ ಹಾಸಿಗೆಯ ಮೇಲೆ ಮಲಗಿಕೋ. ನಿನ್ನ ತಂದೆಯು ನಿನ್ನನ್ನು ನೋಡುವುದಕ್ಕೆ ಬಂದಾಗ ಅವನಿಗೆ, ದಯವಿಟ್ಟು ನನ್ನ ತಂಗಿಯಾದ ತಾಮಾರಳನ್ನು ನನಗಾಗಿ ಆಹಾರ ಸಿದ್ಧ ಮಾಡುವುದಕ್ಕೆ ಕಳುಹಿಸು. ಆಕೆ ನನ್ನೆದುರಿನಲ್ಲಿಯೇ ಸಿದ್ಧ ಮಾಡಿಕೊಡುವುದಾದರೆ ಊಟ ಮಾಡೇನು ಎಂದು ಹೇಳು ಅಂದನು. ಅಮ್ನೋನನು ಅಸ್ವಸ್ಥವಾದವನೋ ಎಂಬಂತೆ ಮಲಗಿಕೊಂಡನು. ಅರಸನು ಅವನನ್ನು ನೋಡುವುದಕ್ಕೆ ಬಂದಾಗ ಅವನು ಅರಸನಿಗೆ, ದಯವಿಟ್ಟು ನನ್ನ ತಂಗಿಯಾದ ತಾಮಾರಳನ್ನು ನನ್ನ ಬಳಿಗೆ ಕಳುಹಿಸು. ಆಕೆ ನನ್ನ ಕಣ್ಣು ಮುಂದೆಯೇ 2 ಭಕ್ಷ್ಯಗಳನ್ನು ಮಾಡಿಕೊಡುವುದಾದರೆ ಊಟ ಮಾಡೇನು ಎಂದು ಬೇಡಿಕೊಳ್ಳಲು ದಾವೀದನು ಅರಮನೆಗೆ ಆಳುಗಳನ್ನು ಕಳುಹಿಸಿ ಆಕೆಗೆ, ನೀನು ನಿನ್ನ ಅಣ್ಣನಾದ ಅಮ್ನೋನನ ಮನೆಗೆ ಹೋಗಿ ಅವನಿಗೋಸ್ಕರ ಆಹಾರವನ್ನು ಸಿದ್ಧ ಮಾಡು ಎಂದು ಹೇಳಿಸಿದನು. ಕೂಡಲೇ ಆಕೆಯು ತನ್ನ ಅಣ್ಣನಾದ ಅಮ್ನೋನನ ಮನೆಗೆ ಹೋದಳು. ಅವನು ಮಲಗಿದ್ದನು. ಆಕೆಯು ಹೋಗಿ ಹಿಟ್ಟು ತೆಗೆದುಕೊಂಡು ನಾದಿ ಅವನ ಕಣ್ಣು ಮುಂದೆಯೇ ಭಕ್ಷ್ಯಗಳನ್ನು ಮಾಡಿ ಸುಟ್ಟಳು. ಅನಂತರ ಆಕೆ ಅವುಗಳನ್ನು ಬಾಂಡ್ಲದಿಂದ ತೆಗೆದು ಅವನ ಮುಂದಿಟ್ಟಳು. ಅವನು ಊಟ ಮಾಡದೆ ಎಲ್ಲ ಜನರನ್ನು ತನ್ನ ಬಳಿಯಿಂದ ಹೊರಡಿಸಬೇಕೆಂದು ಅಪ್ಪಣೆ ಮಾಡಿದನು. ಎಲ್ಲರೂ ಹೋದ ಮೇಲೆ ಅವನು ತಾಮಾರಳಿಗೆ, ಆಹಾರವನ್ನು ಈ ಕೋಣೆಗೆ ತೆಗೆದುಕೊಂಡು ಬಾ, ನೀನಾಗಿ ತಂದುಕೊಟ್ಟರೆ ಊಟ ಮಾಡುತ್ತೇನೆ ಎಂದು ಹೇಳಿದನು. ಆಗ ತಾಮಾರಳು ತಾನು ಮಾಡಿದ್ದ ಭಕ್ಷ್ಯಗಳನ್ನು ಅಣ್ಣನಾದ ಅಮ್ನೋನನಿದ್ದ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮುಂದಿಟ್ಟಳು. ಕೂಡಲೇ ಅವನು ಆಕೆಯನ್ನು ಹಿಡಿದು, ನನ್ನ ತಂಗಿಯೇ, ಬಂದು ನನ್ನ ಸಂಗಡ ಮಲಗಿಕೋ ಅಂದನು. ಆಕೆಯು, ಅಣ್ಣನೇ, ಬೇಡ, ನನ್ನನ್ನು ಕೆಡಿಸಬೇಡ. ಇಸ್ರಾಯೇಲ್ಯರಲ್ಲಿ ಇಂಥದು ನಡೆಯಬಾರದು. ಇಂಥ ಹುಚ್ಚುತನವನ್ನು ಮಾಡಬೇಡ. ಈ ಅಪಮಾನವನ್ನು ಮರೆಮಾಡುವುದು ಹೇಗೆ? ನಿನಗಂತೂ ಇಸ್ರಾಯೇಲ್ಯರಲ್ಲಿ ನೀಚನೆಂಬ ಹೆಸರು ತಪ್ಪದು. ಆದದರಿಂದ ದಯವಿಟ್ಟು ಅರಸನ ಸಂಗಡ ಮಾತಾಡು. ಅವನು ನನ್ನನ್ನು ನಿನಗೆ ಕೊಡದಿರಲಾರನು ಎಂದಳು. ಆದರೆ ಅವನು ಆಕೆಯ ಮಾತನ್ನು ಕೇಳದೆ ಬಲಾತ್ಕಾರದಿಂದ ಆಕೆಯನ್ನು ಕೆಡಿಸಿದನು. ಇದಾದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬ ದ್ವೇಷ ಹುಟ್ಟಿತು. ಅವನ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು. ಅಮ್ನೋನನು ಆಕೆಗೆ, ಎದ್ದು ಹೋಗು ಎಂದು ಹೇಳಿದಾಗ ಆಕೆಯು, ಹಾಗೆ ಮಾಡಬೇಡ, ನನ್ನನ್ನು ಹೊರಡಿಸಿಬಿಡುವುದು ನೀನು ಮಾಡಿದ ಮೊದಲನೇ ಅನ್ಯಾಯಕ್ಕಿಂತ ಹೆಚ್ಚಿನ ಅನ್ಯಾಯವಾಗಿದೆ ಅಂದಳು. ಆದರೆ ಅವನು ಆಕೆಯ ಮಾತನ್ನು ಕೇಳದೆ ಯಾವಾಗಲೂ ತನ್ನ ಹತ್ತಿರವೇ ಇರುವಂಥ ಆಳನ್ನು ಕರೆದು ಅವನಿಗೆ, ಇವಳನ್ನು ಹೊರಗೆ ತಳ್ಳಿ ಕದ ಮುಚ್ಚು ಎಂದು ಆಜ್ಞಾಪಿಸಿದನು. ಆಕೆಯು ನಾನಾ ವರ್ಣಗಳುಳ್ಳ ಒಂದು ನಿಲುವಂಗಿಯನ್ನು ಧರಿಸಿಕೊಂಡಿದ್ದಳು. ಕನ್ಯೆಯರಾದ ರಾಜಪುತ್ರಿಯರು ಇದೇ ತರಹ ವಸ್ತ್ರಗಳನ್ನು ಹಾಕಿಕೊಳ್ಳುತ್ತಿದ್ದರು. ಸೇವಕನು ಆಕೆಯನ್ನು ಹೊರಗೆ ಕಳುಹಿಸಿ ಕದ ಮುಚ್ಚಿದನು. ತಾಮಾರಳು ತಲೆಯ ಮೇಲೆ ಬೂದಿ ಹಾಕಿಕೊಂಡು ನಿಲುವಂಗಿಯನ್ನು ಹರಿದುಕೊಂಡು ಕೈಗಳನ್ನು ತಲೆಯ ಮೇಲಿಟ್ಟು ಗೋಳಾಡುತ್ತಾ ಹೋದಳು. ಆಕೆಯ ಸಹೋದರನಾದ ಅಬ್ಷಾಲೋಮನು ಆಕೆಯನ್ನು ಕಂಡು, ನಿನ್ನ ಅಣ್ಣನಾದ ಅಮ್ನೋನನು ನಿನ್ನನ್ನು ಕೂಡಿದನೇನು? ನನ್ನ ತಂಗಿಯೇ, ಈಗ ಸುಮ್ಮನಿರು, ಅವನು ನಿನ್ನ ಅಣ್ಣನಲ್ಲವೋ? ಈ ಸಂಗತಿಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಂದು ಹೇಳಿದನು. ತಾಮಾರಳು ಒಂಟಿಗಳಾಗಿ ತನ್ನ ಅಣ್ಣನಾದ ಅಬ್ಷಾಲೋಮನ ಮನೆಯಲ್ಲಿಯೇ ವಾಸಿಸಿದಳು. ಅರಸನಾದ ದಾವೀದನು ಈ ಸಂಗತಿಯನ್ನು ಕೇಳಿ ಬಹಳವಾಗಿ ಕೋಪಗೊಂಡನು. ಅಬ್ಷಾಲೋಮನು ಅಮ್ನೋನನ ಸಂಗಡ ಒಳ್ಳೆ ಮಾತನ್ನಾಗಲಿ ಕೆಟ್ಟ ಮಾತನ್ನಾಗಲಿ ಆಡಲಿಲ್ಲ. ತನ್ನ ತಂಗಿಯಾದ ತಾಮಾರಳನ್ನು ಕೆಡಿಸಿದ್ದಕ್ಕಾಗಿ ಅವನು ಅಮ್ನೋನನನ್ನು ದ್ವೇಷಿಸಿದನು. 2 ವರ್ಷಗಳಾದ ನಂತರ ಅಬ್ಷಾಲೋಮನು ಒಂದು ದಿನ ಎಫ್ರಾಯಿಮಿನ ಬಳಿಯಲ್ಲಿರುವ ಬಾಳ್ ಹಾಚೋರಿನಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ ಎಲ್ಲ ರಾಜಪುತ್ರರನ್ನು ಔತಣಕ್ಕೆ ಕರೆದನು.
ಅವನು ಅರಸನ ಬಳಿಗೂ ಹೋಗಿ ಅವನನ್ನು, ಸ್ವಾಮಿ, ನಿನ್ನ ಸೇವಕನು ಕುರಿಗಳ ಉಣ್ಣೆ ಕತ್ತರಿಸುವವರನ್ನು ಕರೆಸಿದ್ದಾನೆ. ಅರಸನು ತನ್ನ ಸೇವಕರೊಡನೆ ಅವನ ಬಳಿಗೆ ಚಿತ್ತೈಸೋಣವಾಗಲಿ ಎಂದು ಬೇಡಿಕೊಂಡನು. ಅರಸನು ಅವನಿಗೆ, ಮಗನೇ, ಬೇಡ, ನಾವೆಲ್ಲರೂ ಬಂದರೆ ನಿನಗೆ ಭಾರವಾದೀತು ಅನ್ನಲು ಅಬ್ಷಾಲೋಮನು ಅವನನ್ನು ಬಹಳವಾಗಿ ಒತ್ತಾಯಪಡಿಸಿದನು. ಆದರೂ ಅರಸನು ಒಪ್ಪಲಿಲ್ಲ. ಅವನನ್ನು ಆಶೀರ್ವದಿಸಿದನು, ಅಷ್ಟೇ. ಆಗ ಅಬ್ಷಾಲೋಮನು, ನೀನು ಬಾರದಿದ್ದರೆ ನನ್ನ ಅಣ್ಣನಾದ ಅಮ್ನೋನನನ್ನು ನಮ್ಮೊಡನೆ ಕಳುಹಿಸು ಅಂದನು. ಅದಕ್ಕೆ ಅರಸನು, ಅವನೇಕೆ ನಿನ್ನ ಸಂಗಡ ಬರಬೇಕು ಎಂದು ಕೇಳಿದನು. ಆದರೆ ಅಬ್ಷಾಲೋಮನು ಬಹಳವಾಗಿ ಒತ್ತಾಯಪಡಿಸಿದ್ದರಿಂದ ಅರಸನು ಅಮ್ನೋನನನ್ನೂ ತನ್ನ ಬೇರೆ ಎಲ್ಲ ಮಕ್ಕಳನ್ನು ಕಳುಹಿಸಿದನು. ಇದಕ್ಕೆ ಮೊದಲೇ ಅಬ್ಷಾಲೋಮನು ತನ್ನ ಆಳುಗಳಿಗೆ, ಕೇಳಿರಿ, ಅಮ್ನೋನನು ದ್ರಾಕ್ಷಾರಸ ಕುಡಿದು ಮತ್ತನಾಗಿರುವಾಗ ನಾನು ಹೊಡೆಯಬೇಕೆಂದು ಹೇಳಿದ ಕೂಡಲೇ ಅವನನ್ನು ಹೊಡೆದು ಕೊಂದು ಹಾಕಿರಿ. ಹೆದರಬೇಡಿರಿ, ನಿಮಗೆ ಆಜ್ಞಾಪಿಸಿದವನು ನಾನಲ್ಲವೋ? ಧೈರ್ಯದಿಂದಿರಿ, ಶೂರರಾಗಿರ್ರಿ ಎಂದು ಹೇಳಿದ್ದನು. ಅಬ್ಷಾಲೋಮನ ಆಳುಗಳು ಅವನ ಆಜ್ಞೆಯಂತೆ ಅಮ್ನೋನನನ್ನು ಕೊಂದರು. ರಾಜಪುತ್ರರೆಲ್ಲರೂ ತಮ್ಮ ತಮ್ಮ ಹೇಸರ ಕತ್ತೆಗಳನ್ನು ಹತ್ತಿ ಓಡಿಹೋದರು. ಅವರು ಇನ್ನೂ ಮಾರ್ಗದಲ್ಲಿರುವಾಗಲೇ ದಾವೀದನಿಗೆ, ಅಬ್ಷಾಲೋಮನು ರಾಜಪುತ್ರರೆಲ್ಲರನ್ನೂ ಕೊಂದು ಹಾಕಿದನು, ಒಬ್ಬನನ್ನೂ ಉಳಿಸಲಿಲ್ಲ ಎಂಬ ಸುದ್ದಿ ಮುಟ್ಟಿತು. ಆಗ ಅರಸನು ಎದ್ದು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನೆಲಕ್ಕೆ ಬಿದ್ದನು. ಅವನ ಸೇವಕರೆಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನು ಹರಕೊಂಡು ಅವನ ಹತ್ತಿರ ನಿಂತರು. ಆಗ ದಾವೀದನ ಅಣ್ಣನಾದ ಶಿಮ್ಮನ ಮಗ ಯೋನಾದಾಬನು ದಾವೀದನಿಗೆ, ರಾಜಪುತ್ರರೆಲ್ಲರನ್ನೂ ಕೊಂದು ಹಾಕಿದ್ದಾರೆಂದು ನನ್ನ ಒಡೆಯನು ನೆನೆಸದಿರಲಿ. ಅಮ್ನೋನನೊಬ್ಬನೇ ಸತ್ತಿರಬೇಕು. ಅವನು ಅಬ್ಷಾಲೋಮನ ತಂಗಿಯಾದ ತಾಮಾರಳನ್ನು ಕೆಡಿಸಿದಾಗಿನಿಂದಲೇ ಹೀಗಾಗುವುದೆಂದು ಅಬ್ಷಾಲೋಮನ ಮುಖದಿಂದ ತೋರುತ್ತಿತ್ತು. ಆದದರಿಂದ ರಾಜಪುತ್ರರೆಲ್ಲರೂ ಸತ್ತರೆಂಬ ಸುದ್ದಿಗೆ ಅರಸನು ಲಕ್ಷ್ಯ ಕೊಡದಿರಲಿ. ಅಮ್ನೋನನೊಬ್ಬನೇ ಸತ್ತಿದ್ದಾನಷ್ಟೇ ಎಂದು ಹೇಳಿ ಸಂತೈಸಿದನು. ಅಬ್ಷಾಲೋಮನು ತಪ್ಪಿಸಿಕೊಂಡನು. ಅಷ್ಟರಲ್ಲಿ ದಾರಿ ನೋಡುತ್ತಿದ್ದ ಕಾವಲುಗಾರನು ಒಂದು ದೊಡ್ಡ ಗುಂಪು ಹೋರೋನಿನ ಮಾರ್ಗವಾಗಿ ಗುಡ್ಡ ಇಳಿದು ಬರುವುದನ್ನು ಕಂಡನು. ಯೋನಾದಾಬನು ಅರಸನಿಗೆ, ಇಗೋ, ರಾಜಕುಮಾರರು ಬರುತ್ತಿದ್ದಾರೆ, ನಿನ್ನ ಸೇವಕನ ಮಾತಿನಂತೆಯೇ ಆಯ್ತಲ್ಲವೋ ಎಂದು ಹೇಳಿ ಮುಗಿಸುವಷ್ಟರಲ್ಲೇ ರಾಜಕುಮಾರರು ಬಂದು ಗಟ್ಟಿಯಾಗಿ ಅಳತೊಡಗಿದರು. ಅರಸನೂ ಅವನ ಸೇವಕರು ಬಹಳವಾಗಿ ಗೋಳಾಡಿದರು. ದಾವೀದನು ತನ್ನ ಮಗನಿಗೋಸ್ಕರ ನಿತ್ಯವೂ ದುಃಖಪಡುತ್ತಿದ್ದನು. ಅಬ್ಷಾಲೋಮನು ತಪ್ಪಿಸಿಕೊಂಡು ಗೆಷೂರಿಗೆ ಓಡಿಹೋಗಿ ಅಲ್ಲಿನ ಅರಸನೂ ಅಮ್ಮೀಹೂದನ ಮಗನೂ ಆದ ತಲ್ಮೆಯ ಬಳಿಯಲ್ಲಿ 3 ವರ್ಷ ಇದ್ದನು. ಅರಸನಾದ ದಾವೀದನು ಅಮ್ನೋನನ ಮರಣದ ವಿಷಯ ಆದರಣೆ ಹೊಂದಿ ತನ್ನ ಮಗನಾದ ಅಬ್ಷಾಲೋಮನನ್ನು ತಿರುಗಿ ನೋಡುವುದಕ್ಕೆ ಬಹಳ ಆತುರಪಟ್ಟನು. ದೇವರು ಪ್ರೀತಿಸುವ ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲನ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 13, 13ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ವಿಷಾದಕರವಾದಂಥ ಒಂದು ಘಟನೆಯನ್ನು ದೇವರು ಯಾವ ರೀತಿಯಾಗಿ ವ್ಯವಹರಿಸಿದನು, ಪರಿಹರಿಸಿದನು ಮತ್ತು ನ್ಯಾಯ ತೀರಿಸಿದನು ಎಂಬುದಾಗಿ ನಾವು ನೋಡಿಕೊಳ್ತೇವೆ. 11ನೇ ಅಧ್ಯಾಯದಲ್ಲಿ ದಾವೀದನು ಬೆತ್ಷೆಬಳನ್ನು ಬೇರೆಯವನ ಹೆಂಡತಿ ಎಂಬುದಾಗಿ ತಿಳಿದಿದ್ದಾಗ್ಯೂ ಆಕೆಯನ್ನು ಅವನು ವಶಪಡಿಸಿಕೊಂಡು ಆಕೆಯ ಗಂಡನನ್ನು ಯುದ್ಧದಲ್ಲಿ ಕುಯುಕ್ತಿಯಿಂದ ಕೊಂದು ತಾನು ಆಕೆಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡಂಥ ವಿಷಯ ಕೆಲವು ತಿಂಗಳಾದ ಮೇಲೆ ದೇವರು ನಾತಾನನ್ನು ಕಳಿಸ್ಬಿಟ್ಟು ಒಂದು ಸಾಮ್ಯ ರೂಪವಾಗಿ ಮಾತನಾಡಿಬಿಟ್ಟು, ಆ ಮನುಷ್ಯನು ನೀನೇ ಎಂಬುದಾಗಿ, ತಪ್ಪು ಮಾಡಿದಂಥ, ಅಪರಾಧ ಮಾಡಿದಂಥ ಮನುಷ್ಯನು ನೀನೇ ಅಂಥೇಳಿ ದೇವರು ನಾತಾನ ಮೂಲಕವಾಗಿ, ನಾನು ಇಸ್ರಾಯೇಲರ ಅರಸನಾಗಿ ನಾನು ನಿನ್ನನ್ನು ಮಾಡಿದ್ದೇನೆ ಮತ್ತು ಸೌಲನ ಕೈಯಿಂದ ತಪ್ಪಿಸಿದವನು ನಾನೇ, ನಿನಗೆ ಬೇಕಾದದ್ದನ್ನೆಲ್ಲ ನಾನು ಕೊಟ್ಟಿದ್ದೇನೆ, ಇನ್ನೂ ಬೇಕಾದರೂ ಕೊಡ್ತಿದ್ದೆ,
ಆದರೆ ನೀನು ಯಾಕೆ ಈ ದುಷ್ಕಾರ್ಯವನ್ನು ನೀನು ಮಾಡಿದಿ ಎಂಬುದಾಗಿ ಹೇಳಿಬಿಟ್ಟು ಅದರ ವಿಷಯವಾಗಿ ನಿನಗೆ ಕೇಡು ಉಂಟಾಗುವಂತೆ ಮಾಡುವೆನು ನಿನ್ನ ಮನೆಯವರಿಂದಲೇ ಎಂಬುದಾಗಿ ಹೇಳ್ತಾನ್ರಿ ದೇವರು. ಆ ರೀತಿಯಾಗಿ ಹೇಳಿದ ಮೇಲೆ ದಾವೀದನು ನಾತಾನಿಗೆ, ನಾನು ಯೆಹೋವನಿಗೆ ಪಾಪ ಮಾಡಿದ್ದೇನೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿಬಿಟ್ಟೇನೆ ಎಂಬುದಾಗಿ ಹೇಳಿಬಿಟ್ಟು, ಇದು ಕರುಣೆಗೆ ಸಂಬಂಧವಾದಂಥ ವಿಷಯ. ಯಾಕಂತ ಹೇಳಿದ್ರೆ 2 ಸಮುವೇಲ 12:6 ಅವನು ಕರುಣೆ ಇಲ್ಲದೆ ಇದನ್ನು ಮಾಡಿದ್ದಾನೆ ಎಂಬುದಾಗಿ ದಾವೀದನು ಆ ಮಾತನ್ನು ನಾತಾನಿಗೆ ಹೇಳಿಬಿಟ್ಟು ತನ್ನ ಬಗ್ಗೆನೇ ಹೇಳ್ತಿದ್ದಾನೆ, ಬೇರೆಯವರು ಅಂದ್ಕೊಂಡು ಜಡ್ಜ್ ಮಾಡಿಬಿಡ್ತಾನೆ. ಆದರೆ ಕರುಣೆ ಮತ್ತು ನ್ಯಾಯ ತೀರ್ಪಿನ ವಿಷಯವಾಗಿ ಇಲ್ಲಿ ನಾವು ನೋಡ್ತೇವೆ. ಆದುದರಿಂದ ಕೀರ್ತನೆ 51 ಬರೆಯುವಾಗ ದಾವೀದನು ಬತ್ಷೆಬಳ ಬಳಿಗೆ ಹೋದ ಮೇಲೆ ಪ್ರವಾದಿಯಾದ ನಾತಾನನು ಬಂದಾಗ ದಾವೀದನು ರಚಿಸಿದ ಕೀರ್ತನೆ 51. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣೆಗಾಗಿ ಬೇಡ್ತಾ ಇದ್ದಾನ್ರಿ. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು ಎಂಬುದಾಗಿ ಹೇಳಿಬಿಟ್ಟು ದಾವೀದನು ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಎಂಬುದನ್ನು ತಿಳ್ಕೊಂಡಂಥ ದಾವೀದನು ತನ್ನ ಅನುಭವವನ್ನು ಅದರಲ್ಲಿ ಬರೆದುಬಿಟ್ಟು ಇದ್ದಾಗ ದಾವೀದನ ಆರಿಕೆ, ನಾನು ಪಾಪ ಮಾಡಿದ್ದೇನೆ ಅಂದ ಕೂಡಲೇ ದೇವರು ನಾತಾನ ಮೂಲಕವಾಗಿ ಅವನಿಗೆ ಹೇಳ್ತಾನೆ, ಯೆಹೋವನು ನಿನ್ನನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ, ಆದರೆ ಈ ತಪ್ಪಿಗಾಗಿ ನಿನ್ನ ಮಗು ಸಾಯಬೇಕಾಗ್ತದೆ ಎಂಬುದಾಗಿ ಹೇಳಿಬಿಟ್ಟು ಆ ಮಗು ಅಸ್ವಸ್ಥತೆಯಲ್ಲಿರುವಾಗ 7 ದಿನಗಳು ದಾವೀದನು ಪ್ರಾರ್ಥನೆ ಮಾಡ್ತಾನೆ. 7ನೇ ದಿವಸ ಮಗು ಸತ್ತು ಹೋಗ್ತದೆ. ಆನಂತರ ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಾಗಿಸಿ ಯೆಹೋವನ ಮಂದಿರಕ್ಕೆ ಹೋಗ್ಬಿಟ್ಟು ಆರಾಧನೆ ಮಾಡ್ತಾನೆ. ತನ್ನ 7 ದಿನದ ಪ್ರಾರ್ಥನೆಗೆ ಅವನು ಉತ್ತರ ಸಿಗದೇ ಇದ್ದಾಗ ದೇವ್ರ ಮೇಲೆ ಕಂಪ್ಲೇಂಟ್ ಹೇಳಿದೆ ದೇವರಿಗೆ ಸ್ತೋತ್ರ ಮಾಡ್ತಾನೆ, ಆರಾಧನೆ ಮಾಡ್ತಾನೆ. ಇದು ಸೇವಕರಿಗೆ ಆಶ್ಚರ್ಯ ಆಗಿಬಿಡ್ತದೆ. ಇದೇನಿದು, ಮಗು ಸತ್ತು ಹೋದ ಮೇಲೆ ಇವನು ಆಹಾರ ತರಿಸಿ ಊಟ ಮಾಡ್ತಿದ್ದಾನೆ, ಅದಕ್ಕಿಂತ ಮುಂಚೆ ದೇವರ ಆಲಯಕ್ಕೆ ಹೋಗ್ತಾನೆ ಅಂತ ಹೇಳಿದಾಗ ದಾವೀದನ ಎಕ್ಸ್ಪ್ಲೇನ್ ಮಾಡ್ತಾನೆ, ಹುಡುಗನ ಜೀವದಿಂದಿದ್ದಾಗ ಒಂದು ವೇಳೆ ಯೆಹೋವನ ಕೃಪೆ ಮಾಡಿ ಅವನನ್ನು ಉಳಿಸಿದರೂ ಉಳಿಸಬಹುದು ಅಂದ್ಕೊಂಡು ನಾನೇನು ಮಾಡಿದೆ, ನಾನು ಉಪವಾಸ ಮಾಡಿದೆ, ಅತ್ತೇನು ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ದೇವರು ಸ್ವಲ್ಪ ಅಲ್ಲ ಬಹಳಷ್ಟು ಕೃಪಾಪೂರ್ಣನು ಎಂಬುದಾಗಿ ಗೊತ್ತಿತ್ತು ದಾವೀದನಿಗೆ. ಆದ ಕಾರಣ ಒಂದು ವೇಳೆ ಏನಾದರೂ ಕರುಣೆ, ಹೌದು ಜಡ್ಜ್ಮೆಂಟ್ ಹೇಳ್ದ ಮಗು ಸಾಯ್ಬೇಕಂತ ಹೇಳ್ಬಿಟ್ಟು, ಆದರೂ ಕೂಡ ದೇವರು ಕರುಣೆ ತೋರಿಸಬಹುದು, ಟ್ರೈ ಮಾಡೋಣ, ಪ್ರಯತ್ನ ಮಾಡೋಣ ಎಂಬುದಾಗಿ ದಾವೀದನು ಪ್ರಯತ್ನಿಸಿದ್ದನು. ಸರಿ ಇರಲಿ, ದೇವರು ಉತ್ತರ ಕೊಡಲಿಲ್ಲ, ನಾನು ದೇವ್ರಿಗೆ ವಿರುದ್ಧವಾಗ ಮಾತಾಡೋದಲ್ಲ, ಪ್ರತಿಕ್ರಿಯೆ ಮಾಡಲ್ಲ. ಯಾಕಂದರೆ ದೇವರು ಒಳ್ಳೆಯವನು, ಆತನು ಮಾಡುವಂಥದ್ದೆಲ್ಲವೂ ಒಳ್ಳೆಯದು, ದೇವರು ನ್ಯಾಯ ತೀರಿಸುವ ಆತನು. ಆದ ಕಾರಣ ನಾನು ದೇವರನ್ನು ಆರಾಧಿಸ್ತೇನೆಂಬ ತೀರ್ಮಾನದಿಂದ ಆರಾಧಿಸ್ತಾನೆ. ಸರಿ, 13ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇಲ್ಲಿರುವಂಥ ಒಂದು ಸಂಗತಿ ಸ್ವಲ್ಪ ವಿಷಾದಕರವಾದಂಥ ಸಂಗತಿ. ಈಗಾಗಲೇ ದಾವೀದನ ಮನೆಯಲ್ಲಿ ಒಂದು ಘೋರ ಕೃತ್ಯ ನಡೆದು ಹೋಯಿತು ದಾವೀದನಿಂದಲೇ. ಆದರೆ ಈಗ ದಾವೀದನ ಮಗನಿಂದ ಇನ್ನೊಂದು ಘೋರ ಕೃತ್ಯ ನಡೀಲಿಕ್ಕಿದೆ. ಅದನ್ನು 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 2ನೇ ಸಮುವೇಲ ಮತ್ತು 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾವೀದನ ಮಗನಾದ ಅಬ್ಷಾಲೋಮನಿಗೆ ತಾಮರಳೆಂಬ ಬಹುಸುಂದರಿಯಾದ ಒಬ್ಬ ತಂಗಿ ಇದ್ದಳು. ಆ ದಾವೀದನ ಮಗನಾದ ಇನ್ನೊಬ್ಬ ಮಗನು
ಅವನು ಅಮ್ನೋನನು ಆಕೆಯನ್ನು ಮೋಹಿಸುತ್ತಾನೆ ಮತ್ತು ಹೇಗಾದರೂ ಆಕೆಯನ್ನು ಪಡ್ಕೊಳ್ಬೇಕು ಎಂಬುದಾಗಿ ನಟಿಸ್ತಾನೆ. ಅವನಿಗೆ ಒಬ್ಬ ಯುಕ್ತಿವಂತನಾದಂಥ ಒಬ್ಬ ಸಂಬಂಧಿಕನೇ, ಯಾರಂದರೆ ದಾವಿದನ ಅಣ್ಣನ ಮಗ, ಶಿಮ್ಮನ ಮಗನು. ಅವನ ಹೆಸರು ಯೋನಾದಾಬ್ ಎಂಬುದು ಅವನ ಹೆಸರು. ಯೋನಾದಾಬ್ ಅಂತ ಹೇಳಿದ್ರೆ ಯೆಹೋವನು ವಿಸ್ತರಿಸುವನು, ಜೆಹೋವ ಎಕ್ಸ್ಟೆಂಡ್ಸ್ ಅಂತ ಹೇಳ್ಬಿಟ್ಟು ಅಂಥ ಒಂದು ಹೆಸರಿರುವಂಥ ಅವನು, ಆ ಮಗನು ಅಮ್ನೋನನಿಗೆ, ಅಮ್ನೋನ್ ಅಂದರೆ ನಂಬಿಗಸ್ತ ಅಂತ ಅರ್ಥ, ಅದರಿಂದನೇ ಬರುವಂಥ ಪದ ಆಮೇನ್, ಆಮಾನ್ ಎಂಬುದಾಗಿ, ನಂಬು, ನಂಬಿಗಸ್ತಿಕೆ ಎಂಬ ಪದ ಬರುವಂಥದ್ದು. ಆಮೇನ್ ಎಂಬುದಾಗಿ ಕೂಡ ಅದರಿಂದನೇ ಮೂಲವಾಗಿ ಬರುವಂಥ ಒಂದು ಪದ. ನಂಬಿಗಸ್ತನಾದ ಮಗನು, ಆದರೆ ತನ್ನ ಜೀವನದಲ್ಲಿ ನಂಬಿಗಸ್ತನಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಅವನು ದಾವಿದನ ಮಗಳನ್ನು, ಒಂದು ರೀತಿಯಿಂದ ತಂಗಿ ಆಗತಕ್ಕಂಥ ತಾಮರಳನ್ನು ಅವನು ಮೋಹಿಸ್ತಾನೆ. ಮೋಹಿಸಿ ಆಕೆಯನ್ನು ಹೇಗಾದರೂ ಮಾಡಿ ಕೆಡಿಸಬೇಕಂತ ಹೇಳ್ಬಿಟ್ಟು ನಟಿಸಿ ಕೊನೆಗೆ ಆಕೆಯನ್ನು ಮಾನಭಂಗ ಮಾಡ್ತಾನೆ, ರೇಪ್ ಮಾಡಿಬಿಡ್ತಾನೆ ಅಮ್ನೋನನ್ನು. ಆ ರೀತಿಯಾದಂಥ ಒಂದು ಅನುಭವಕ್ಕೆ, ಘೋರ ಕೃತ್ಯಕ್ಕೆ ಮುಂಚಿತವಾಗಿ ತಾಮರಳು ಒಂದು ಮಾತು ಹೇಳ್ತಾಳೆ, ಭಾಳ ಚೆನ್ನಾಗಿದೆ ಅದು. ಅದೇನು ಹೇಳ್ತಿದ್ದಾಳೆ, ಅಣ್ಣನೇ ಬೇಡ. 2 ಸಮುವೇಲ 13ನೇ ಅಧ್ಯಾಯ ಮತ್ತು 12-13ನೇ ವಚನದಲ್ಲಿ ಇಸ್ರಾಯೇಲರಲ್ಲಿ ಇಂಥದ್ದು ನಡೆಯಬಾರ್ದು. ವಾವ್! ಇಸ್ರಾಯೇಲರಲ್ಲಿ ಒಂದು ಆಲೋಚನೆ ಇತ್ತು, ಅದೇನೆಂದರೆ ದೇ ವೇರ್ ಬ್ರಾಡ್ ಥಿಂಕರ್ಸ್, ವರ್ಲ್ಡ್ ವ್ಯೂ ಥಿಂಕರ್ಸ್. ಅಂದರೆ ಅವರು ದೇಶ ವಿದೇಶ ಅಥವಾ ಲೋಕವನ್ನು ಏನೋ ಒಂದು ಪರ್ಸ್ನಲ್ ಆಗಿ ಒಂದು ಘಟನೆ ನಡೀತದೆ, ಅದು ಅಲ್ಲೇ ಮುಗಿದೋಯ್ತು, ಅದು ನನ್ನ ಪರ್ಸ್ನಲ್ಲು, ನನ್ನ ವೈಯಕ್ತಿಕ, ನನ್ನ ಕುಟುಂಬ ಎಂಬಂಥ ವಿಚಾರ ಅವ್ರಿಗಿರಲಿಲ್ಲ. ಅವರು ಒಂದೇ ಸಾರಿ ಏನು ಮಾಡ್ತಾರೆ ನೋಡ್ರಿ, ಇಲ್ಲಿ ಒಬ್ಬ ಯವನಸ್ಥನು ಕೆಡಿಸುವುದಕ್ಕಾಗಿ ಬಂದಂಥ ವೇಳೆಯಲ್ಲಿ ಇಸ್ರಾಯೇಲ್ನಲ್ಲಿ ಇಂಥದ್ದು ನಡೆಯಬಾರ್ದು ಅಂತ ಹೇಳ್ತಿದ್ದಾಳೆ ತಾಮರಳು. ಇಂಥ ಹುಚ್ಚತನವನ್ನು ಮಾಡಬೇಡ ಅಂತ ಹೇಳ್ತಿದ್ದಾಳೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು, ಈ ಅಪಮಾನವನ್ನು ಮರೆ ಮಾಡೋದು ಹೇಗೆ? ಆಕೆ ಭಾಳ ಬುದ್ಧಿವಂತಳಾಗಿರಬೇಕು. ನಿನಗಂತೂ ಇಸ್ರಾಯೇಲರಲ್ಲಿ ನೀಚನೆಂಬ ಹೆಸರು ತಪ್ಪದು, ಹೆಸರು ಕೆಡಿಸ್ಕೊಳ್ತೀಯ ನೀನು. ಆದುದರಿಂದ ದಯವಿಟ್ಟು ಅರಸನ ಸಂಗಡ ಮಾತನಾಡು, ಅವನು ನನ್ನನ್ನು ನಿನಗೆ ಕೊಡದಿರಲಾರನು, ಒಂದು ಪ್ರೊಸೀಜರ್ ಇರಲಿ, ಒಂದು ನಿಯಮ ಇರಲಿ ಎಂಬುದಾಗಿ ಕೇಳಿದಾಗ ಅವನು ಒಪ್ಪದೆ ಮಾನಭಂಗ ತಾಮರನನ್ನು ಮಾಡಿಬಿಟ್ಟಿದ್ದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬ ದ್ವೇಷ ಹುಟ್ಟಿತು. ನೋಡ್ರಿ, ಪಾಪದ ವಿಷಯದಲ್ಲಿ ಬಂದಾಗ, ಅದರಲ್ಲಿ ಮಾನಭಂಗವಾದ ಎಂಬ ಪಾಪ ಬಂದಾಗ, ಹತ್ತಿರ ಸಂಬಂಧಿಕರಲ್ಲಿ ಇಂಥ ಒಂದು ಘಟನೆ ನಡೆದಾಗ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು. ಸೈತಾನು ಕೆಲವು ಸಾರಿ ಇಂಥ ಅನುಮತಿಯನ್ನು ಜನರಲ್ಲಿ ಪ್ರೇರೇಪಿಸಿ ಅನುಮತಿಸುವಾಗ, ಪಾಪದಲ್ಲಿ ಸಂತೋಷವಿದೆ ಎಂಬುದಾಗಿ ಯತ್ನಿಸುವಾಗ, ಪಾಪ ಮಾಡಿದ ಮೇಲೆ ದ್ವೇಷ, ಮನಗುಂದುವಿಕೆ, ಮನಸ್ತಾಪ, ಸಂಬಂಧ ಕೆಟ್ಟು ಹೋಗುವಿಕೆ, ಅಪರಾಧ ಮನಸ್ಸಾಕ್ಷಿ ಅಂತ ಒಂದು ಅನುಭವ ಈ ಅಮ್ನೋನನಿಗೆ ಆಯಿತು. ಅದಾದ ನಂತರ ಆಕೆ ಹೇಳ್ತಾಳೆ, ಹಾಗನ್ನಬೇಡ, ನನ್ನನ್ನು ಹೊರಡಿಸಿಬಿಡುವುದು ನೀನು ಮಾಡಿದ ಮೊದಲನೇ ಅನ್ಯಾಯಕ್ಕಿಂತ ಹೆಚ್ಚಿನ ಅನ್ಯಾಯವಾಗಿದೆ ಅಂತ ಹೇಳಿದರೂ ಕೂಡ ಬಲವಂತವಾಗಿ ಹೊರಗೆ ಹಾಕಿ ತಳ್ಳಿ ಕದವು ಮುಚ್ಚುತ್ತಾರೆ. ಕಡೆಗೆ ತಾಮರಳು ಬಂದಾಗ ಅಣ್ಣನಿಗೆ, ಅಂದರೆ ಇವನ ಅಬ್ಸಲೋಮನಿಗೆ ಇದು ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಅವನು ಹೇಳ್ತಾನೆ, ಈ ಸಂಗತಿಯನ್ನು ಮನಸ್ಸಿಗೆ ಹಚ್ಕೊಳ್ಬೇಡ. ಒಳ್ಳೆ ಕೌನ್ಸಿಲರ್. ನೋಡ್ರಿ, ತಂಗಿಗೆ ಮಾನಭಂಗವಾಯಿತು ಅಂತ ಹೇಳಿದಾಗ ಅದನ್ನು ತಿಳ್ಕೊಂಡು ಅಬ್ಸಲೋಮನ್ ಏನಂತ ಹೇಳ್ತಾನೆ, ಇದನ್ನು ಮನಸ್ಸಿಗೆ ಹಚ್ಕೊಳ್ಬೇಡ ಅಂತೇನು. ಆದರೆ ಮನಸ್ಸಿನಲ್ಲಿ ಅವನಿಗೆ ಭಾಳ ಕೋಪ, ಒಂದಿನ ಇಲ್ಲದಿದ್ದರೆ ಒಂದಿನ ಮುಯಿ ತೀರಿಸ್ಬೇಕೆಂಬಂಥ ಒಂದು ದ್ವೇಷ ಆ ಅಮ್ನೋನನ ವಿಷಯದಲ್ಲಿ ಇವನಿಗಿರ್ತದೆ. ಆದರೆ
ಹೊರಗೆ ಅಬ್ಷಲೋಮನು ಅಮ್ನೋನನ ಸಂಗಡ ಒಳ್ಳೆಯ ಮಾತನ್ನಾಗಲಿ ಕೆಟ್ಟ ಮಾತನ್ನಾಗಲಿ ಆಡಲಿಲ್ಲ. ಆದರೆ ತನ್ನ ತಂಗಿಯಾದ ತಾಮರಳನ್ನು ಕೆಡಿಸಿದ್ದಕ್ಕಾಗಿ ಅವನು ಅಮ್ನೋನನನ್ನು ದ್ವೇಷಿಸಿದನು. ಹೀಗಿದ್ದಾಗ ಒಂದಿನ 1 ವರ್ಷ ಆಯಿತು, 2 ವರ್ಷ ಆಯಿತು. 2 ವರ್ಷಗಳ ನಂತರ ಅಬ್ಷಲೋಮನು ದಾವೀದನ ಹತ್ರ ಬಂದು ಏನಂತ ಹೇಳ್ತಾನೆ, ಒಂದು ದಿನ ನಾನು ಒಂದು ದೇವರಿಗೆ ಹರಕೆ ಮಾಡ್ಕೊಂಡ್ಬಿಟ್ಟೆ, ಆದ ಕಾರಣ ಅರಸನು ಬಂದು ಸೇವಕರೊಡನೆ ನೀವು ಹಾಚೋರಿನಲ್ಲಿ, ಹೌದು, ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ, ಹೌದೌದು, ಸಾಮಾನ್ಯವಾಗಿ ಇಸ್ರಾಯೇಲರಲ್ಲಿ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ರು, ಅವರು ಒಂದು ಪಾರ್ಟಿ ಮಾಡ್ತಿದ್ರು. ಅದು ಒಂದು ನಾಬಾಲ್ನು ಕೂಡ ನಿಮಗೆ ನೆನಪಿರಬೇಕು. ನಾಬಾಲ್ನು ಕೂಡ ಈ ರೀತಿಯಾಗಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ ಎಲ್ಲರೂ ಸೇರಿಕೊಂಡು, ಎಲ್ಲ VIP ಎಲ್ಲ ಸೇರಿಕೊಂಡು ದೊಡ್ಡ ಔತಣ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸತ್ತೋಗ್ತಾನೆ. ಅದರ ನಿಮಿತ್ತ ಅಲ್ಲ, ಹೆಂಡತಿ ಅಬಿಗೈಲಳು ಬಂದು ದಾವೀದನ ಬಗ್ಗೆ ಹೇಳಿದಂಥ ನ್ಯೂಸ್ ಅವನಿಗೆ ಶಾಕಿಂಗ್ ನ್ಯೂಸ್ ಆಗಿ ಕಡೆಗೆ ಅವನು ಸತ್ತು ಹೋಗ್ತಾನೆ. ಅದೇ ಒಂದು ಸೀನ್ ಇಲ್ಲಿ ದೃಶ್ಯ. ಕುರಿಗಳ ಉಣ್ಣೆಯನ್ನು ಕತ್ತರಿಸುವಂಥ ಸಂದರ್ಭದಲ್ಲಿ ಎಲ್ಲ ರಾಜಪುತ್ರರು ಔತಣಕ್ಕೆ ಕರೆದನು. ಅವನ ಅರಸನ ಬಳಿಗೆ ಹೋಗಿಬಿಟ್ಟು, ಸ್ವಾಮೀನಿನ ಸೇವಕನಾದ ಕುರಿಗಳ ಉಣ್ಣೆ ಕತ್ತರಿಸುವವರನ್ನು ಕರೆಸಿದ್ದಾನೆ, ಅರಸನು ತನ್ನ ಸೇವಕರೊಡನೆ ಬರಬೇಕು ಅಂತ ಹೇಳಿದಾಗ ದಾವೀದನು ಬರೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಕೂಡ ಅವನು ಆಲ್ಮೋಸ್ಟ್ ಫೋರ್ಸ್ ಮಾಡ್ತಾನೆ, ಆದರೂ ಕೂಡ ಅರಸನು ಒಪ್ಪೋದಿಲ್ಲ. ಕೊನೆಗೆ ಏನು ಮಾಡ್ತಾನೆ ಅಬ್ಷಲೋಮನು, ನೀನು ಬಾರ್ದಿದ್ರೆ ನನ್ನ ಅಣ್ಣ ಅಮ್ನೋನನ್ನು ಕಳಿಸು ಅಂತ ಹೇಳ್ತಾನೆ. ಕಳಿಸುವಾಗ ಏನೋ ಪ್ಲ್ಯಾನ್ ಹಾಕ್ಕೊಂಡಿರ್ತಾನೆ, 2 ವರ್ಷದಿಂದ ಪ್ಲ್ಯಾನ್ ಹಾಕ್ಕೊಂಡಿರ್ತಾನೆ. ಯಾಕಿಷ್ಟು ಲೇಟ್ ಆಯಿತು ಗೊತ್ತಿಲ್ಲ, ಆದರೂ ಒಟ್ಟು ಅವನೊಂದು ಪ್ಲ್ಯಾನ್ ಹಾಕ್ಕೊಂಡಿರ್ತಾನೆ. ಹೇಗಾದರೂ ಅಮ್ನೋನನನ್ನು ಈ ಸಾರಿ ಕೊಂದು ಹಾಕಬೇಕೆಂಬುದೇ ಅವನ ಒಂದು ಪ್ಲ್ಯಾನ್. ಕಡೆಗೆ ಅರಸನಿಗೊಂದು ಡೌಟ್ ಬರ್ತದೆ, ಯಾಕೆ ಅವನು ನಿನ್ನ ಸಂಗಡ ಬರಬೇಕು ಅಂತ ಹೇಳಿದಾಗ ಬಹಳವಾಗಿ ಒತ್ತಾಯಿಸಿದ್ರಿಂದ ಅರಸನು ಅಮ್ನೋನನನ್ನು ತನ್ನ ಬೇರೆ ಎಲ್ಲ ಮಕ್ಕಳನ್ನು ಕಳಿಸ್ಕೊಟ್ಬಿಡ್ತಾನೆ. ಆದರೆ ರಾಜ ಹೋಗಲ್ಲ, ಅರಸನು ಹೋಗೋದಿಲ್ಲ. ಅಷ್ಟರೊಳಗೆ ಅಬ್ಷಲೋಮನು ಒಂದು ಪ್ಲ್ಯಾನ್ ಮಾಡಿರ್ತಾನೆ. ತನ್ನ ಕೆಲಸದವ್ರಿಗೆ ಏನಂತ ಹೇಳಿರ್ತಾನೆ, ಕೇಳ್ರಿ, ಅಮ್ನೋನನು ದ್ರಾಕ್ಷಾರಸ ಕುಡಿದು ಮತ್ತನಾಗಿರುವಾಗ ನಾನು ಹೊಡೆ ಅಂತ ಹೇಳಿದಾಗ ಏನು ಮಾಡಬೇಕು, ನೀವು ಹೊಡೆದು ರಾಜಪುತ್ರನಾದ ಅಮ್ನೋನನನ್ನು ಕೊಂದು ಹಾಕಬೇಕಂತ ರಾಜಪುತ್ರನಾದ ಅಬ್ಷಲೋಮನು ಹೇಳ್ತಾನೆ ರೀ. ಸ್ವಲ್ಪ ಇದು ಕಷ್ಟಕರವಾದಂಥ ಕೆಲಸನೇ. ಆದರೆ ಅಬ್ಷಲೋಮನು ಆಳುಗಳಿಗೆ ಏನಂತ ಹೇಳ್ತಾನೆ, ಆಜ್ಞಾಪಿಸಿದವನು ನಾನಲ್ಲವೋ, ಧೈರ್ಯದಿಂದ ನೀವು ಈ ಕೆಲಸ ಮಾಡಿರಿ, ಕೊಂದು ಹಾಕಿಬಿಡ್ರಿ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಅಬ್ಷಲೋಮನ ಆಳುಗಳು ಏನು ಮಾಡ್ತಾರೆ, ಅಮ್ನೋನನ್ನು ಕೊಂದು ಹಾಕ್ತಾರೆ. ಇದು ಅರಸನಿಗೆ ಭಾಳ ದುಃಖವನ್ನು ತರುವಂಥದ್ದಾಗಿದೆ. ಅಂಥ ಸಂದರ್ಭದಲ್ಲಿ ಅಣ್ಣನಾದ ಶಿಮ್ಮನ ಮಗನು ಯೋನಾದಾಬನು ಬಂದು ಹೇಳ್ತಾನೆ, ಅಮ್ನೋನನು ಯಾಕೆ ಅಬ್ಷಲೋಮನ ತಂಗಿಯಾದ ತಾಮರಳನ್ನು ಕೆಡಿಸಿದ್ದಕ್ಕಾಗಿ ಹೀಗಾಯಿತು ಎಂಬುದಾಗಿ ವಿವರಣೆಯನ್ನು ಕೊಡ್ತಾನೆ. ಕೊನೆಗೆ ಅಲ್ಲಿ ಇವನು ಅಬ್ಷಲೋಮನು ಓಡೋಗ್ಬಿಡ್ತಾನೆ. ಯಾಕಂದರೆ ಅರಸನು ಬಂದರೆ ಭಾಳ ತೊಂದರೆ ಅಂತ ಹೇಳ್ಬಿಟ್ಟು 3 ವರ್ಷಗಳು ಅವನು ಗೆಷೂರಿಗೆ ಓಡಿ ಹೋಗಿ ಅಲ್ಲೇ ಇರ್ತಾನೆ. ಈ ಒಂದು ದುರ್ಘಟನೆ ಆಗಿ 2 + 3 ವರ್ಷ ಆಯಿತು. 2 ವರ್ಷ ಆದಮೇಲೆ ಇಂಥ ಒಂದು ಹತ್ಯೆ ಮಾಡಿಬಿಟ್ಟು ಮಾನಭಂಗ ಮಾಡಿದಂಥವನ್ನೇ ಕೊಂದುಬಿಟ್ಟು ಅಬ್ಷಲೋಮನು ಓಡಿ ಹೋಗ್ಬಿಡ್ತಾನೆ. ಆದರೂ ಕೂಡ ಅಬ್ಷಲೋಮನಿಗೋಸ್ಕರವಾಗಿ ಅವನನ್ನು ನೋಡಬೇಕಂತ ಆತುರ ದಾವೀದನಲ್ಲಿ ಇರ್ತದೆ. ಯಾಕಂದ್ರೆ 3 ವರ್ಷ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಸಮುವೇಲನ ಗ್ರಂಥ 13ನೇ ಅಧ್ಯಾಯ. 2ನೇ ಸಮುವೇಲ 13ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 13.
And it came to pass after this, that Absalom the son of David had a fair sister, whose name was Tamar. And Amnon the son of David loved her. And Amnon was so vexed, that he fell sick for his sister Tamar, for she was a virgin, and Amnon thought it hard for him to do anything to her. But Amnon had a friend, whose name was Jonadab, the son of Shimeah, David's brother. And Jonadab was a very subtle man. And he said unto him, Why art thou, being the king's son, lean from day to day? Wilt thou not tell me? And Amnon said unto him, I love Tamar, my brother Absalom's sister. And Jonadab said unto him, Lay thee down on thy bed, and make thyself sick. And when thy father cometh to see thee, say unto him, I pray thee, let my sister Tamar come, and give me meat, and dress the meat in my sight, that I may see it, and eat it at her hand. So Amnon lay down, and made himself sick. And when the king was come to see him, Amnon said unto the king, I pray thee, let Tamar my sister come, and make me a couple of cakes in my sight, that I may eat at her hand. Then David sent home to Tamar, saying, Go now to thy brother Amnon's house, and dress him meat. So Tamar went to her brother Amnon's house, and he was laid down. And she took flour, and kneaded it, and made cakes in his sight, and did bake the cakes. And she took a pan, and poured them out before him, but he refused to eat. And Amnon said, Have out all men from me. And they went out every man from him. And Amnon said unto Tamar, Bring the meat into the chamber, that I may eat of thine hand. And Tamar took the cakes which she had made, and brought them into the chamber to Amnon her brother. And when she had brought them unto him to eat, he took hold of her, and said unto her, Come lie with me, my sister. And she answered him, Nay, my brother, do not force me, for no such thing ought to be done in Israel. Do not thou this folly. And I, whither shall I cause my shame to go? And as for thee, thou shalt be as one of the fools in Israel. Now therefore, I pray thee, speak unto the king, for he will not withhold me from thee. Howbeit he would not hearken unto her voice, but being stronger than she, forced her, and lay with her. Then Amnon hated her exceedingly, so that the hatred wherewith he hated her was greater than the love wherewith he had loved her. And Amnon said unto her, Arise, be gone. And she said unto him, There is no cause. This evil in sending me away is greater than the other that thou didst unto me. But he would not hearken unto her. Then he called his servant that ministered unto him, and said, Put now this woman out from me, and bolt the door after her. And she had a garment of divers colors upon her. For with such robes were the king's daughters that were virgins apparelled. Then his servant brought her out, and bolted the door after her. And Tamar put ashes on her head, and rent her garment of divers colors that was on her, and laid her hand on her head, and went on crying. And Absalom her brother said unto her, Hath Amnon thy brother been with thee? But hold now thy peace, my sister, he is thy brother, regard not this thing. So Tamar remained desolate in her brother Absalom's house. But when King David heard of all these things, he was very wroth. And Absalom spake unto his brother Amnon neither good nor bad, for Absalom hated Amnon, because he had forced his sister Tamar. And it came to pass after 2 full years that Absalom had sheep shearers in Baal Hazor, which is beside Ephraim, and Absalom invited all the king's sons. And Absalom came to the king, and said, Behold now, thy servant hath sheep shearers. Let the king, I beseech thee, and his servants go with thy servant. And the king said to Absalom, Nay, my son, let us not all now go, lest we be chargeable unto thee. And he pressed him, howbeit he would not go, but blessed him. Then said Absalom, If not, I pray thee, let my brother Amnon go with us. And the king said unto him, Why should he go with thee? But Absalom pressed him, that he let Amnon and all the king's sons go with him. Now Absalom had commanded his servants, saying, Mark ye now, when Amnon's heart is merry with wine, and when I say unto you, Smite Amnon, then kill him. Fear not, have not I commanded you? Be courageous and be valiant. And the servants of Absalom did unto Amnon as Absalom had commanded. Then all the king's sons arose, and every man gat him up upon his mule, and fled. And it came to pass, while they were in the way, that tidings came to David, saying, Absalom hath slain all the king's sons, and there is not one of them left. Then the king arose, and tare his garments, and lay on the earth, and all his servants stood by with their clothes rent. And Jonadab the son of Shimeah, David's brother, answered and said, Let not my lord suppose that they have slain all the young men the king's sons. For Amnon only is dead, for by the appointment of Absalom this hath been determined from the day that he forced his sister Tamar.
Now therefore let not my lord the king take the thing to his heart, to think that all the king's sons are dead, for Ammon only is dead. But Absalom fled, and the young man that kept the watch lifted up his eyes and looked, and behold, there came much people by the way of the hillside behind him. And Jonadab said unto the king, Behold, the king's sons come, as thy servant said, so it is. And it came to pass, as soon as he had made an end of speaking, that, behold, the king's sons came, and lifted up their voice, and wept. And the king also and all his servants wept very sore. But Absalom fled, and went to Talmai, the son of Ammihud, king of Geshur. And David mourned for his son every day. So Absalom fled, and went to Geshur, and was there 3 years. And the soul of King David longed to go forth unto Absalom, for he was comforted concerning Ammon, seeing he was dead.